ತಂದೆ ಅಂದರೆ ಎಲ್ಲ ಹೆಣ್ಮಕ್ಳಿಗೂ ಕೂಡ ಮೊದಲ ಹೀರೋ ಅಂತಾರೆ. ಅದರಲ್ಲೂ ಹೆಣ್ಮಕ್ಳಿಗೆ ತಂದೆ ಅಂದರೆ ಪಂಚಪ್ರಾಣ. ಅಂತಹ ತಂದೆಗೆ ಸಂಕಷ್ಟ ಬಂದಾಗ ಯಾವ ಮಕ್ಕಳು ಕೂಡ ಸುಮ್ಮನೆ ಇರೋದಿಲ್ಲ. ಇಲ್ಲಿ ಇಬ್ರು ಹೆಣ್ಮಕ್ಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ತಮ್ಮ ತಂದೆಗೆ ಕಿಡ್ನಿ ಮತ್ತು ಲಿವರ್ನ ದಾನ ಮಾಡಿ ತಂದೆಯ ಜೀವವನ್ನು ಉಳಿಸಿದ್ದಾರೆ. ಇದು ನಡೆದಿರುವಂಥದ್ದು ಉತ್ತರ ಪ್ರದೇಶದ ಗಾಜಿಯಾಬಾದ್ನಲ್ಲಿ. ರಿಷಿಕಾ ತ್ಯಾಗಿ ಮತ್ತು ಖುಷಿ ತ್ಯಾಗಿ ಎನ್ನುವಂತಹ ಹೆಣ್ಣು ಮಕ್ಕಳಿಬ್ರು ತಮ್ಮ ತಂದೆಯ ಜೀವವನ್ನು ಮತ್ತೆ ಉಳಿಸಿದ್ದಾರೆ. 45 ವರ್ಷದ ಉದ್ಯಮಿ ಇವರ ತಂದೆ ಆಗಿರ್ತಾರೆ. ಇವರ ತಂದೆಗೆ ಕಿಡ್ನಿ ಮತ್ತು ಲಿವರ್ನ ಸಮಸ್ಯೆ ಕಾಡ್ತಾ ಇರುತ್ತೆ. ಇದರಿಂದಾಗಿ ಜೀವವೇ ಹೋಗುವಂತಹ ಸನ್ನಿವೇಶ ಕೂಡ ಸೃಷ್ಟಿಯಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರ ಮುದ್ದಿನ ಹೆಣ್ಣು ಮಕ್ಕಳಿಬ್ರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ತಾವೇ ಒಂದು ಕಿಡ್ನಿಯನ್ನು ಕೊಡೋದರ ಮೂಲಕ ನಿರ್ಧಾರ ಮಾಡಬೇಕು, ನಮ್ಮ ತಂದೆಯ ಜೀವವನ್ನು ಉಳಿಸಬೇಕು ಅಂತ ಹೇಳಿ ಪಣ ತೊಟ್ಟಿದ್ರು. ಇನ್ನೊಬ್ಬ ಮಗಳು ಹೇಗೆ ಸುಮ್ಮನೆ ಇರ್ತಾಳೆ, ಲಿವರ್ನು ಕೂಡ ನಾನು ಕೊಡ್ತೀನಿ ಅಂತ ಹೇಳಿ ಆಕೆ ಮುಂದೆ ಬಂದಿದ್ರು. ಒಟ್ಟಿನಲ್ಲಿ ಈ ಇಬ್ರು ಹೆಣ್ಮಕ್ಳು ಒಬ್ರು ಕಿಡ್ನಿ ಒಬ್ರು ಲಿವರ್ನ ದಾನ ಮಾಡುವುದರ ಮೂಲಕ ತಮ್ಮ ತಂದೆಯ ಜೀವ ಹೋಗುವುದನ್ನು ತಪ್ಪಿಸಿ ಆತನಿಗೆ ಮರುಜೀವವನ್ನು ನೀಡಿದ್ದಾರೆ. ತಂದೆ ಇವರಿಗೆ ಜನ್ಮ ಕೊಟ್ಟರೆ ಮಕ್ಕಳು ಇದೀಗ ತಂದೆಗೆ ಮರುಜೀವವನ್ನು ಕೊಟ್ಟಂತಹ ಈ ಒಂದು ಘಟನೆ ಇದೀಗ ದೇಶಾದ್ಯಂತ ವೈರಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ತಂದೆ ಮಕ್ಕಳ ಬಾಂಧವ್ಯದ ಮತ್ತೊಂದು ಸಾಕ್ಷಿಯಾಗಿ ಈ ಘಟನೆ ನಿಲ್ಲುತ್ತೆ. ನರ್ಸರಿಯಿಂದ PUC ವರೆಗೆ ಗುಣಮಟ್ಟದ ಶಿಕ್ಷಣಕ್ಕೆ ದಿ ಬೆಸ್ಟ್ ಕೊನ್ನೂರು ಶಿಕ್ಷಣ ಸಂಸ್ಥೆ LT. ವಿಶಾಲವಾದ ಕ್ಯಾಂಪಸ್, ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಕಂಪ್ಯೂಟರ್ ಪ್ರಯೋಗಾಲಯಗಳು, ಹಾಸ್ಟೆಲ್, ಸ್ಕೂಲ್ ಬಸ್ ಸೌಲಭ್ಯಗಳನ್ನು ಒಳಗೊಂಡಿದೆ. ಹೈಸ್ಕೂಲ್ ಮಟ್ಟದಲ್ಲೇ JEE, NEET, KCET ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತೆ. ಪಠ್ಯೇತರ ಚಟುವಟಿಕೆಗಳಾದ ಸಾಂಸ್ಕೃತಿಕ, ಕ್ರೀಡೆ, ಶಿಸ್ತಿಗೂ ಹೆಸರಾಗಿದೆ. ಅನಿಲ್ ಕುಂಬ್ಳೆ ಸ್ಪೋರ್ಟ್ಸ್ ಅಕಾಡೆಮಿಯ 10 ವೀಕ್ ಸ್ಪೋರ್ಟ್ಸ್ ತರಬೇತುದಾರರಿಂದ ಕೋಚಿಂಗ್ ನೀಡಲಾಗುತ್ತೆ. ಇದು ಏಕೈಕ ರೂರಲ್ CBSE ಸ್ಕೂಲ್. ಅಷ್ಟೇ ಅಲ್ಲ, ಇದು ರೆಸಿಡೆನ್ಷಿಯಲ್ CBSE ಸ್ಕೂಲ್. ಕೈಗೆಟುಕುವ ದರದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಮೊದಲ ಆದ್ಯತೆ. ಈಗಾಗಲೇ ದಾಖಲಾತಿಗಳು ಆರಂಭವಾಗಿವೆ. ನಿಮ್ಮ ಮಕ್ಕಳ ಭವಿಷ್ಯ ನಿರ್ಮಾಣವೇ ನಮ್ಮ ಗುರಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.